ಎಲ್ಲರಿಗೂ ನಮಸ್ಕಾರ. ರಂಗೇನಹಳ್ಳಿಯ ಹಾಗೂ ತರೀಕೆರೆ ತಾಲೂಕಿನ ನಾಗರಿಕರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಿಗೂ ಮತ್ತು ಕಿರಿಯ ಮುಖಂಡರುಗಳಿಗೂ ಹಾಗೂ ಎಲ್ಲ ಕಾರ್ಯಕರ್ತರುಗಳಿಗೂ ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ಖಂಡಿತ ಸರ್, ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಅಂತ ತಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ? ನನ್ನ ಆರಂಭಿಕ ರಾಜಕಾರಣ ಆರಂಭ ಆಗಿದ್ದು ಸಹಕಾರ ಸಂಘಗಳ ಮುಖಾಂತರ. ಪ್ರಥಮವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಅರ್ಗಳಿತ್ತು. ಅದು ಸಮಾಪ್ತಿಯಾಗಿತ್ತು. ಅದನ್ನು ಮತ್ತೆ ಪುನರ್ಜೀವನಗೊಳಿಸಿ ಆ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಹಾಲು ಉತ್ಪಾದಕ ಸಹಕಾರ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ನಂತರ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ 1995-96ರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸದಸ್ಯನಾಗಿ ಆಯ್ಕೆಯಾದೆ. ಆನಂತರ ವ್ಯವಸಾಯ ಸೇವಾ ಸಹಕಾರ ಸಂಘ ರಂಗೇನಹಳ್ಳಿ ಇಲ್ಲಿ ಅವಿರೋಧವಾಗಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಆನಂತರ ನೀರು ಬಳಕೆದಾರರ ಸಹಕಾರ ಸಂಘದ ಪ್ರಥಮ ಅಧ್ಯಕ್ಷನಾಗಿ ಅದನ್ನು ಸಹ ಕಾರ್ಯವನ್ನು ನಾನು ನಿರ್ವಹಿಸಿದೆ. ನಂತರದ ದಿನಗಳಲ್ಲಿ ವಿವಿಧ ಹಂತಗಳಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಮಾಜಮುಖಿಯಾಗಿ ಗುರುತಿಸ್ಕೊಂಡು ಕೆಲಸ ಮಾಡುವಂಥ ಸಂದರ್ಭವನ್ನು ನಾನು ಅವಕಾಶವನ್ನು ಕಲ್ಪಿಸ್ಕೊಂಡೆ. ಜೊತೆಯಲ್ಲಿ ಇಲ್ಲಿ ಸ್ಥಳೀಯವಾಗಿರುವಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಾಗೂ ಕೆಲವು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಗಳಿಗೆ ದೇಣಿಗೆಯನ್ನು ಕೊಡೋದನ್ನು, ಸಕ್ರಿಯವಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಈ ರೀತಿಯಾಗಿ ನಾನು ಪ್ರಥಮವಾಗಿ ಇದನ್ನು ಮಾಡ್ತಾ ಬಂದೆ. ಸಮಾಜಮುಖಿಯಾಗಿ ಗುರುತಿಸ್ಕೊಂಡೆ. ಖಂಡಿತ ತಾವು ನಿರ್ದಿಷ್ಟವಾಗಿ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದ್ರೆ ತಾವು ಯಾರ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನ ರಂಗೇನಹಳ್ಳಿಯ ಜನತೆಗೆ ತಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ? ಪ್ರಥಮವಾಗಿ ನಾನು 96ರಲ್ಲಿ ಗ್ರಾಮ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಹಾಗೂ ಸಂಘ ಸಂಸ್ಥೆಗಳಲ್ಲೂ ವರ್ಕ್ ಮಾಡ್ತಾ ಇದ್ದೆ. 1999ರಲ್ಲಿ BR ನೀಲಕಂಠಪ್ಪನವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಯ್ಕೆಯಾದರು. ಅವರ ಒಡನಾಟ ಸಂಪರ್ಕ ತುಂಬ ಚೆನ್ನಾಗಿತ್ತು. ಅವರು ನಮ್ಮನ್ನು ತರೀಕೆರೆ ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ತುಂಬಿದ್ದು ನಮಗೆ BR ನೀಲಕಂಠಪ್ಪನವರು. 99ರ ನಂತರ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬ್ಲಾಕ್ ಕಾಂಗ್ರೆಸ್ ಸೆಕ್ರೆಟರಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದೆ ಹಾಗೂ ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಆನಂತರ 2013ರಲ್ಲಿ ನಮ್ಮ ಈಗಿನ ಶಾಸಕರು, ಜನಪ್ರಿಯ ನಾಯಕರಾದಂಥ ಶ್ರೀನಿವಾಸರವರು ನನ್ನ ಒಂದು ಕಾರ್ಯಕ್ಷೇತ್ರವನ್ನು ಗುರುತಿಸಿ ಅವರು ನನ್ನನ್ನು ಬೆಳೆಸುವಂಥ ಒಂದು ಪ್ರಯತ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ನನಗಿವರು 2014ರಲ್ಲಿ TAPCMS ತರೀಕೆರೆ ಇದಕ್ಕೆ ನನಗೆ ಸರ್ಕಾರಿ ನಾಮಿನಿ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಆನಂತರ ನಾನು ಶ್ರೀನಿವಾಸ್ ಜೊತೆಯಲ್ಲೇ ಅಂದಿನಿಂದ ಇಂದಿನವರೆಗೆ ಅವರ ನಿಷ್ಠಾವಂತ ಕಾರ್ಯಕರ್ತನಾಗಿ, ಅವರಿಗೆ ಬೆಂಬಲಿಗನಾಗಿ ಅವರ ಪರವಾಗಿ ನಿಂತ್ಕೊಂಡು ದುಡಿತಾ ಇದ್ದೀನಿ. ಆಮೇಲೆ ಲಕ್ಕೊಳ್ಳಿ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀವು ಸೇವೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ತಕ್ಕಂತೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಂಡು ಲಕ್ಕೊಳ್ಳಿ ಹೋಬಳಿ ಅಧ್ಯಕ್ಷನಾಗಿ, ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ. ತಾವು ಸಹ ಒಂದು ವಿದ್ಯಾವಂತರಾಗಿದ್ದೀರಿ. ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಶಾಲೆಗಳು, ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಈ ಒಂದು ಅಂಶಗಳ ಬಗ್ಗೆ ತಾವು ಸಹ ಬಹಳಷ್ಟು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳಷ್ಟು ಸ್ಥಾನಮಾನಗಳನ್ನ ಅಲಂಕರಿಸಿ ಈ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನ ನೀಡ್ತಾ ಬಂದಿದ್ದೀವಿ. ಆದರೆ ಈ ಒಂದು ಅಂಶಗಳಿಗೆ ಯಾವ ರೀತಿ ಆದ್ಯತೆಯನ್ನ ತಾವು ನೀಡ್ತಾ ಬಂದಿದ್ದೀರಿ? ಇವತ್ತಿಗೂ ಸಹ ಯಾವುದೇ ನಮ್ಮ ರಂಗೇನಹಳ್ಳಿ ಇರ್ಬೋದು, ಸ್ಥಳೀಯ ಶಾಲಾ ಕಾಲೇಜು ಸಂಸ್ಥೆಗಳಿಗೆ, ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಸಹಾಯಸ್ತವನ್ನು ನೀಡ್ತಾ ಇದ್ದೀನಿ. ಜೊತೆಯಲ್ಲಿ ಸರ್ವಶಿಕ್ಷಾ ಅಭಿಯಾನ ಬರೋಕ್ಕಿಂತ ಮುಂಚೆ ಯಾವ ಶಾಲೆಗಳು ಬೆಳವಣಿಗೆ ಕಂಡಿರಲಿಲ್ಲ. ಯಾವಾಗ ಸರ್ವಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಜಾರಿ ಆಯಿತು, ಅಂದಿನಿಂದ ಶಾಲೆಗಳಲ್ಲಿ ದಾಸೋಹ ಕಾರ್ಯಕ್ರಮಗಳು, ಶಾಲೆಯ ಅಭಿವೃದ್ಧಿಗಳಿಗೆ ಅನುದಾನ ಬಿಡುಗಡೆ ಆಗುವಂಥ ವ್ಯವಸ್ಥೆ ಜಾರಿ ಆಯಿತು. ಶೌಚಾಲಯಗಳು ಸಹ ಶಾಲೆಗಳಲ್ಲಿ ಇರಲಿಲ್ಲ, ಸ್ಥಳೀಯ ಶಾಲೆಗಳಲ್ಲಿ. ಅದನ್ನು ಸಹ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಹಾಗೆ ಇವತ್ತೊಂದು ಹಳ್ಳಿಯ ಶಾಲೆಗಳು ಇವತ್ತು ಗುಣಮಟ್ಟ ಕಾಪಾಡ್ಕೊಂಡು ಬರ್ತಾ ಇದೆ. ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತೇಳಿ ಇಂದಿನ ಸರ್ಕಾರಿ ಶಾಲೆಗಳೆಲ್ಲ ಇವತ್ತು ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ. ಖಂಡಿತ ಅಭಿವೃದ್ಧಿ ವಿಚಾರವಾಗಿ ತಮ್ಮೊಡನೆ ಮತ್ತೊಮ್ಮೆ ಚರ್ಚೆ ಮಾಡೋದಾದ್ರೆ ತಾವು ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಒಂದು ವ್ಯವಸ್ಥೆಯಲ್ಲಿ
ಹಾಗೂ ನೀವು ಸಹಕಾರಿ ಕ್ಷೇತ್ರದಲ್ಲೂ ದುಡಿತಾ ಬರ್ತಾ ಇರೋ ಕಾರಣ ಈ ಒಂದು ಭಾಗಕ್ಕೆ ತಮ್ಮದೇ ಆದಂತಹ ಕೊಡುಗೆ ಆದ್ರೂ ಏನಿದೆ ಸರ್? ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ನನ್ನ ಗ್ರಾಮಕ್ಕೆ ನಾವು ಮಾಡಿದ್ದೀವಿ. ನಾವು ಮತ್ತು ನನ್ನ ಒಡನಾಡಿಗಳು, ನಮ್ಮ ಜೊತೆ ಸ್ನೇಹಿತರುಗಳು, ನಮ್ಮ ಶಿಷ್ಯಂದಿರು ಇವೆಲ್ಲ ಇಟ್ಕೊಂಡು ನಾವು ಭಾಳಷ್ಟು ಕೆಲಸಗಳು ಮಾಡಿದ್ದೀವಿ. ಬಾಕ್ಸ್ಟ್ಯಾಂಡ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಇವೆಲ್ಲವನ್ನ ಅವಾಗ ನೀಲಕಂಠಪ್ಪನವ್ರ ಕಾಲದಲ್ಲಿ ಅನುದಾನ ತರ್ತಾ ಇತ್ತು. ನಂತರ GS ಶ್ರೀನಿವಾಸ್ ಕಾಲದಲ್ಲೂ ಸಹ ನಾವು ಅನುದಾನಗಳು ತಂದುಬಿಟ್ಟು ಗ್ರಾಮದಲ್ಲಿ ಎಲ್ಲೆಲ್ಲಿ ಕೆಲಸಗಳ ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯಗಳು ಎಲ್ಲೆಲ್ಲಿ ಬೇಕು ಅದನ್ನು ಗುರುತಿಸ್ಬಿಟ್ಟು ಕೆಲಸ ಮಾಡ್ತೀವಿ. ಆಮೇಲೆ ಪ್ರಥಮವಾಗಿ ರಂಗೇನಹಳ್ಳಿಯಲ್ಲಿ NREG ಅಂತ ಒಂದು ಸ್ಕೀಮಲ್ಲಿ ಯಾರೂ CC ರಸ್ತೆಗಳನ್ನು ಮಾಡೋದಕ್ಕೆ ಮುಂದೆ ಬರ್ತಿರಲಿಲ್ಲ. ಭಾಳಷ್ಟು ಹಿಂದೆ ಸರಿಯವರು ತುಂಬ ರಿಸ್ಕ್ ಆಗ್ತಿದೆ, ಬೇಡ ಇದು ಅಂತೇಳಿ ಪ್ರಥಮವಾಗಿ ನಾನು CC ರಸ್ತೆಯನ್ನು ರಂಗೇನಹಳ್ಳಿಯಲ್ಲಿ ಕೆಲವು ಭಾಗಗಳಲ್ಲಿ ಕೆಲಸವನ್ನು ಸಹ ಮಾಡಿದೆ. ಅದನ್ನು ಮಾಡಿ ತೋರಿಸ್ಕೊಟ್ಟೆ ಕೆಲಸ. ದೀನ ದಲಿತರ ಪರವಾಗಿ ಕಾಂಗ್ರೆಸ್ ಪಕ್ಷ ಪ್ರಬಲವನ್ನು ಇಟ್ಕೊಂಡಿದೆ. ಆಮೇಲೆ ಸಣ್ಣ ಕೋಮಿರ್ಬೋದು, ದೊಡ್ಡ ಕೋಮಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಮುಕ್ತವಾದ ಅವಕಾಶ ಇದೆ. ನಾವು ಸಣ್ಣ ಕೋಮಿನ ಜನಸಂಖ್ಯೆ ಇರೋ ಜನನು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಳ್ಳುವಂಥ ಶಕ್ತಿ ನಮಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಅದು ದಿವಂಗತ ದೇವರಾಜ ಅರಸರು ನಮಗೆ ಕೊಟ್ಟಂಥ ಶಕ್ತಿ ಅದು. ಎಸ್, ತಾವು ಸಹ ಕಾಂಗ್ರೆಸ್ ಪಕ್ಷದ ರಂಗೇನಹಳ್ಳಿ ಭಾಗದ ಕಾಂಗ್ರೆಸ್ ಮುಖಂಡರಾಗಿ ಕರ್ತವ್ಯ ನಿರ್ವಹಿಸ್ತಿರೋ ಕಾರಣ ಈ ಭಾಗದ ಅಂದ್ರೆ ತರೀಕೆರೆ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಹಾಲಿ ಶಾಸಕರಾದಂತಹ ಶ್ರೀನಿವಾಸ್ ಅವರ ಬಗ್ಗೆ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀರಿ? GS ಶ್ರೀನಿವಾಸ್ ಅವರಿಗೆ ತಾಲೂಕಿನ ಅಭಿವೃದ್ಧಿ ಮಾಡುವಂಥ ಕಾಳಜಿ, ಮುತ್ಸದಿತನ ತುಂಬ ಇದೆ ಅವರಲ್ಲಿ. ಅನುದಾನಗಳು ತರೋದು, ಈಗಾಗಲೇ ವಿಧಾನಸಭೆಯಲ್ಲಿ ನೋಡಿ, ಮೊನ್ನೆ ನಡೆದ ವಿಧಾನಸಭೆಯಲ್ಲಿ ಅವರು ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಕ್ಷೇತ್ರದ ಬಗ್ಗೆ ತುಂಬ ಕಾಳಜಿ ಇರುವಂಥ ಮನುಷ್ಯ. ಆಮೇಲೆ ಯಾವುದೇ ರಾಜಕಾರಣಿ ಇರಬೇಕಾದಂಥ ಹಾಮು ಇಂಥವೆಲ್ಲ ಅವ್ರಿಗೆ ಇಲ್ಲ. ಅವರಿಗೆ ಸಾಮಾನ್ಯರಿಗೆ ಸ್ಪಂದಿಸ್ತಾರೆ. ಆಮೇಲೆ ಅನುದಾನಗಳನ್ನು ಗುರುತಿಸ್ಬಿಟ್ಟು ಒಂದು ಅದ್ಭುತವಾದ ಒಂದು ಕಚೇರಿ ಮಾಡಿದ್ದಾರೆ, ಸ್ವಂತ ಕಚೇರಿ. ಆ ಕಚೇರಿಯಲ್ಲಿ ಬಂದಂಥ ಜನಕ್ಕೆ ಸ್ಪಂದಿಸ್ತಾ ಎಲ್ಲರ ಕೆಲಸಗಾರಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸಾಮಾನ್ಯ ಜನರ ಒಡನಾಡಿ ಅಂದರೆ ತಪ್ಪಾಗಲಾರದು. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದಿರ. ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ, ಈ ಒಂದು ರಂಗೇನಹಳ್ಳಿಯ ಕಟ್ಟ ಕಡೆಯ ನಾಗರಿಕ ವ್ಯಕ್ತಿಗೂ ಸಹ ತಾವು ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿ ತಾವು ನಮ್ಮ ಸುತ್ತ ವಾಹಿನಿ ಮುಖೇನ ಹೇಳೋದಾದ್ರೂ ಏನು ಸರ್, ಕೇಳೋದಾದ್ರೂ ಏನು? ಎಲ್ಲ ಸೌಲಭ್ಯಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕು. ನ್ಯಾಯನೂ ಅಷ್ಟೇ, ಕಾನೂನಿನ ನ್ಯಾಯ ಇರ್ಬೋದು, ಇನ್ನೊಂದಿರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು. ಪ್ರತಿಯೊಬ್ಬ ಆರ್ಥಿಕವಾಗಿ ದುರ್ಬಲ ವ್ಯಕ್ತಿ ಇರ್ಬೋದು, ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂಥ ವ್ಯವಸ್ಥೆ ಆಗಬೇಕು, ಆಗ್ತಾ ಇದೆ. ಎಸ್, ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದಿರ. ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ವಿಧಾನಸಭಾ ಮತಕ್ಷೇತ್ರದಲ್ಲಿನ ರಂಗೇನಹಳ್ಳಿ ಭಾಗದ ನಿವಾಸಿ ಆಗಿರ್ತಕ್ಕಂತಹ ಹಾಗೂ ಕಾಂಗ್ರೆಸ್ ಪಕ್ಷದ ಅನುಭವ ಉಳ್ಳ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ HN ಮಂಜುನಾಥ್ ರವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ವೋಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.